ಸಿಐಟಿಯು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಕಾರ್ಮಿಕರು ಹಗಲಿರುಳು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಾ ಅಸುರಕ್ಷಿತ ಕಾರ್ಯದೊತ್ತಡ, ಕಡಿಮೆ ವೇತನ, ಸಿಬ್ಬಂದಿ ಕೊರತೆ ಹಾಗೂ ನಿರಂತರ ಜೀವಭಯದಂತಹ ಗಂಭೀರ ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಕನಿಷ್ಠ ವೇತನ ಜಾರಿಗೊಳಿಸಬೇಕು, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಬೇಕು ಮತ್ತು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನೌಕರರನ್ನ ಕಾಯಂಗೊಳಿಸಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಿದರು. ಸುಮಾರು 20-25 ವರ್ಷಗಳಿಂದ ಈ ಇಂಧನ ಇಲಾಖೆಯಲ್ಲಿ ಹೊರಗುತ್ತಿ ಕಾರ್ಮಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಹೊರಗುತ್ತಿ ಕಾರ್ಮಿಕರಿಗೆ ಎಷ್ಟು ಅನ್ಯಾಯ ಅಂದರೆ ಸುಮಾರು ಎಲ್ಲ ಕಷ್ಟಕರ ಕೆಲಸಗಳನ್ನು ಈ ಹೊರಗುತ್ತಿ ಕಾರ್ಮಿಕರೇ ಮಾಡ್ತಾ ಇರ್ತಾರೆ. ಯಾವುದೇ ಹಬ್ಬದ ದಿನ ಆಗಲಿ, ಯಾವುದೇ ದಿನ ಆಗಲಿ, ಯಾವುದೇ ಹೆಚ್ಚುವರಿ ವೇತನ ಇಲ್ಲದೇ ನಾವು ಸೇವೆ ಸಲ್ಲಿಸ್ತಾ ಇರ್ತೀವಿ. ಹಾಗೆಯೇ ಇಲ್ಲಿ ಒಂದು ಇಂಧನ ಇಲಾಖೆಗೆ ಏನಂದರೆ ಯಾವುದೇ ಒಂದು ಪ್ರಾಣಿ ಸತ್ತಾದ್ರೂ ಈ ಇಂಧನ ಇಲಾಖೆಯಿಂದ ಅವ್ರಿಗೆ ಒಂದು ಪರಿಹಾರ ಅಂತ ಇರುತ್ತೆ. ಅದು ಈ ಹೊರಗುತ್ತಿ ಕಾರ್ಮಿಕರಿಗೆ ಏಟಾದರೂ ಏನೂ ಇಲ್ಲ, ಸತ್ರು ಏನೂ ಇಲ್ಲ, ಯಾವುದೇ ಹಾಸ್ಪಿಟ್ಲ್ಗಳು ಯಾರು ಬಂದು ಕೇಳೋ ಅಂತಾರಿಲ್ಲ. ಅಂಥ ದುಃಖ ಸ್ಥಿತಿಯಲ್ಲಿ ಈ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಈ ಹೊರಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡೋಂಥ ವಿದ್ಯುತ್ ಕ್ಷೇತ್ರಗಳಲ್ಲಿ ಯಾವುದು ಊಟದ ವ್ಯವಸ್ಥೆ ಇರೋಲ್ಲ, ನಮ್ಗೆ ಹಬ್ಬದ ದಿನಗಳಲ್ಲಿ ಹೋಟೆಲ್ ಇರೋಲ್ಲ. ಆದರೂ ಹಸಿದು ಏನೋ ಒಂದು ಇದ್ದ ತಿಂದು ನಾವು ಜನರಿಗೆ ಬೆಳಕನ್ನ ನೀಡ್ತಾ ಇರ್ತೀವಿ. ಈ ಥರ ಬೆಳಕು ನೀಡೋ ನಮ್ಮ ಮನೆಗಳಲ್ಲಿ ತುಂಬ ಕತ್ಲೆ ಇದೆ. ಯಾಕಂದರೆ ಈ ಸ್ಯಾಲ್ರಿ 13,000, ಈ 14,000 ಏನಕ್ಕೂ ಸಾಲೋದಿಲ್ಲ. ಮತ್ತು ಈ ಸುಮಾರು ವರ್ಷಗಳಿಂದ ನಾವು ಈ ಇಂಧನ ಇಲಾಖೆಗೆ ಒಂದು 10 ವರ್ಷದಿಂದ ಮೇಲೆ ಸೇವೆ ಸಲ್ಲಿಸಿರೋರು ಒಂದು 80 ಲಕ್ಷ 90 ಲಕ್ಷಷ್ಟು ಸೇವೆ ಮಾಡಿದ್ದೀವಿ. ಯಾಕಂದರೆ ನಮ್ಮದು 2,000 ಇದ್ದಾಗ ಇಲಾಖೆಯಿಂದ ನಮ್ಗೆ ಕೊಡಬೇಕಾಗಿದ್ದು 8,000, ಅಲ್ಲಿ ಒಂದು 6,000 7,000 ಉಳಿತಾಯ. ಹಂಗೆ ಒಂದು 20-25 ವರ್ಷ ಸೇವೆ ಸಲ್ಲಿಸಿರೋ ಒಬ್ಬ ಹೊರಗುತ್ತಿ ಕಾರ್ಮಿಕರಿಗೆ ಇಂಧನ ಇಲಾಖೆಗೆ 80 ಲಕ್ಷ ಗಂಟೆ ಉಳಿತಾಯ ಮಾಡಿದ್ದಾನೆ. ಇಂಥ ಉಳಿತಾಯ ಮಾಡಿರೋನು ರಿಟೈರ್ಡ್ ಆಗಿ ಬರೀ ಕೈಲಿ ಮನಗೋಗಾಗುತ್ತೆ. ಇಂಥ ಸಂದರ್ಭದಲ್ಲಿ ರಿಟೈರ್ಡ್ ಆಗುವಾಗ ಅವ್ರಿಗೆ ಏನಾದ್ರು ಒಂದು ಕೊಟ್ಟು ಕಳಿಸೋ ಪದ್ಧತಿ, ಮತ್ತು ಅಸಿಸ್ಟೆಂಟ್ಗಳಲ್ಲಿ ಈಗ ಇಲಾಖೆಗೆ ಹೆಂಗೆ ಕೊಡ್ತಾರೆ ಅದೇ ರೀತಿ ನಮಗೂ ಒಂದು ಸೇವೆ ಕೊಡಬೇಕು, ಹಾಸ್ಪಿಟ್ಲ್ ಸೇವೆ ಕೊಡಬೇಕು. ಮತ್ತು ಯಾವುದೇ ಏಟಾದಲ್ಲಿ ತಕ್ಷಣದಲ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅವ್ರಿಗೆ ಜೀವ ರಕ್ಷಿಸುವಂಥ ಮಾಡಬೇಕು. ಮತ್ತು ಅವನು ಆ ಥರ ಏಟಾಗಿ ವಾಪಸ್ ಬಂದಾಗ ಸೇವೆ ಸಲ್ಲಿಸೋಕೆ ಅವಕಾಶ ಮಾಡಿಕೊಡ್ಬೇಕು. ಈ ರೀತಿ ಈ ಹೊರಗುತ್ತಿ ಕಾರ್ಮಿಕರ ಶೋಷಣೆಗಳನ್ನ ದಯವಿಟ್ಟು ತಪ್ಪಿಸಬೇಕು. ನಾವು ಮನುಷ್ಯರೇ, ನಾವು ಅವ್ರಿಗಿಂತ ಹೆಚ್ಚಿನ ಕೆಲಸನ ಮಾಡ್ತೀವಿ. ಇಂಥವ್ರ ಜೀವನ ಭಾಳ ಕತ್ಲೆಯಲ್ಲಿದೆ. ಇದನ್ನ ಸರಿ ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರದಲ್ಲಿ ನಾನು ಸಂಪೂರ್ಣ ಮನವಿ ಮಾಡ್ಕೊತೀನಿ. ಈಗ 2023ರಿಂದ ಏನು ನಮ್ಮ ಸಂಘದಿಂದ ದೊಡ್ಡ ಮಟ್ಟದ ಹೋರಾಟ 2 ಸಲ ಆಗಿದೆ. ಅದರ ಪರಿಣಾಮವಾಗಿ ಹೊಸ ವೇತನ ಕೂಡ ಮೇ 22ರಿಂದ ಜಾರಿಯಾಗಿದೆ. ಆ ವೇತನ ಜಾರಿಯಾಗಿದ್ದು ಖುಷಿಯಲ್ಲಿರ್ತಕ್ಕಂಥ ರಾಜ್ಯದ ವಿದ್ಯುತ್ ನೌಕರರಿಗೆ 2 ತಿಂಗಳಲ್ಲಿ ಅದು ಕಮರಿ ಹೋಗುವಂಥ ಸಂದರ್ಭ ಬಂದಿದೆ. ಯಾಕಂದರೆ ಈಗಾಗಲೇ ಈ ದರಗಳು ಹೆಚ್ಚಿರೋದ್ರಿಂದ ಈಗಿರ್ತಕ್ಕಂಥ ವೇತನ ಆಗಿದೆ ಅನ್ನೋ ಒಂದು ಖುಷಿಯಲ್ಲಿ ಎಲ್ಲ ರಾಜ್ಯದ ನೌಕರರಿದ್ದರು. ಈಗಾಗಲೇ ಜೂನ್ ಮತ್ತು ಜುಲೈ 2 ತಿಂಗಳ ಹೊಸ ವೇತನ ರಾಜ್ಯದ ಬಹುತೇಕ 60% ನೌಕರರಿಗೆ ಪಾವತಿ ಆಗಿದೆ. ಆ ಖುಷಿಯಲ್ಲಿರುವಾಗಲೇ ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಹಿಂಪಡಿತೀವಿ, ಮತ್ತೆ ಮರುಪರಿಶೀಲನೆ ಮಾಡ್ತೀವಿ, ಮತ್ತೆ ಸಮಿತಿ ಅದಕ್ಕೋಸ್ಕರ ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ರಚನೆ ಮಾಡೋದ್ರಿಂದ ಮತ್ತೆ ರಾಜ್ಯದ ವಿದ್ಯುತ್ ನೌಕರರು ಮತ್ತೆ ಆತಂಕಕ್ಕೊಳಗಾಗಿದ್ದಾರೆ. ಈ ಬೆಲೆ ಏರಿಕೆ ಸಂದರ್ಭದಲ್ಲಿ ಈಗ ಕುಟುಂಬ ನಿರ್ವಹಣೆ ಮಾಡೋದು, ಮಕ್ಕಳ ನಿರ್ವಹಣೆ ಮಾಡೋದು, ಸ್ಕೂಲಿಗೆ ಫೀಸು, ಇದೆಲ್ಲ ಭಾಳ ಕಠಿಣ ಸಂದರ್ಭದಲ್ಲಿ ನೌಕರರು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಪಾಯಕಾರಿ ಸ್ಥಳದಲ್ಲಿ ನಮ್ಮ ನೌಕರರು ರಾಜ್ಯಾದ್ಯಂತ ಹಗಲು ರಾತ್ರಿ ಎನ್ನದೇ ದಿನದ 24 ಗಂಟೆ ಕೂಡ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವೇತನ ಬಿಟ್ಟು ಯಾವುದೇ ಸೌಲಭ್ಯಗಳು ನಮ್ಮ ನೌಕರರಿಗೆ ಇಲ್ಲ. ಅದಲ್ಲದೇ ಮಹಾಮಾರಿ ಕರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನರು, ದೇಶಾದ್ಯಂತ ಜನರು ತಮ್ಮ ಜೀವ ರಕ್ಷಣೆಗಾಗಿ ಮನೆಯಲ್ಲಿ ಸುರಕ್ಷಿತವಾಗಿದ್ದಾಗ ನಮ್ಮ ವಿದ್ಯುತ್ ನೌಕರರು ದಿನದ 24 ಗಂಟೆ 3 ಶಿಫ್ಟು ಪ್ರಕಾರ ತಮ್ಮ ಜೀವದ ಅಂಗ ತೊರೆದು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಇಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಪ್ರಾಣಾಪಾಯದ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ವೇತನ ಜಾರಿಯಾಗಿದೆ ಅನ್ನೋ ಖುಷಿಯಲ್ಲಿರುವಾಗಲೇ ಮತ್ತೆ ಮರುಪರಿಶೀಲನೆ ಮಾಡ್ತಾ
ನನ್ನದು ಇದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ವಿದ್ಯುತ್ ನೌಕರಿಗೆ ದೊಡ್ಡ ದ್ರೋಹ. ಹಾಗಾಗಿ ಯಾವುದೇ ಮರುಪರಿಶೀಲನೆ ಮಾಡದೆ ಈಗಾಗಲೇ ಜಾರಿಯಾಗಿರ್ತಕ್ಕಂಥ ವೇತನವನ್ನು ಇಡೀ ರಾಜ್ಯದ ಎಲ್ಲ ನೌಕರಿಗೆ ಪಾವತಿ ಕೂಡಲೇ ಮಾಡಬೇಕೆಂದು ನಾವು ಸರ್ಕಾರ ಮತ್ತು ಇಲಾಖೆಗೆ ಒತ್ತಾಯ ಮಾಡುತ್ತಿದ್ದೇವೆ. ಅದಲ್ಲದೆ KPTCLಯಿಂದ ಯಾವುದೇ ಅಧಿಕೃತ ಮಾಹಿತಿ ಇಲ್ಲಿವರೆಗೆ ವೇತನವನ್ನು ನಿಲ್ಲಿಸಿ ಎಂದು ಎಲ್ಲಿ ಹೇಳಿಲ್ಲ. ಅಧಿಕೃತ ಮಾಹಿತಿ ದಾಖಲೆ ಪ್ರಕಾರ ಎಲ್ಲಿ ಹೇಳಿಲ್ಲ. ಆದರೂ ಕೂಡ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನೌಕರರಿಗೆ ಇನ್ನೂ ವೇತನ ಪಾವತಿ ಮಾಡಿಲ್ಲ. ಕಾರಣ ಕೇಳಿದರೆ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಲೆಟರ್ ಬಂದಿದೆ ಅಂತಾರೆ. KPTCLಗೂ ಲೆಕ್ಕ ಪರಿಶೋಧನಾ ಇಲಾಖೆಗೂ ಸಂಬಂಧ ಇಲ್ಲ. KPTCL ವ್ಯವಸ್ಥಾಪಕ ನಿರ್ದೇಶಕರಿಂದ ಏನಾದರೂ ತಡೆ ಹಿಡೀರಿ ಅಂತ ಬಂದಾಗ ಅವರು ಹಾಕಿಲ್ಲ ಅಂದ್ರೆ ಅದಕ್ಕೆ ಮುಂದಿನ ದಿನದಲ್ಲಿ ಸಂಘ ಹೋರಾಟ ಮಾಡೋಕ್ಕೆ ರೆಡಿ ಇದೆ. ಆದರೆ ಈಗ ವೇತನವನ್ನು ಕೂಡಲೇ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಪಾವತಿಸಬೇಕು.